ಅದರಲ್ಲಿ ಒಂದು ಕಂಪನಿ ಅವರು ನಾವು ಭಾರತದಿಂದ ಈ ಮಖಾನಾನ ಇಂಗ್ಲೆಂಡಿಗೆ ಇಂಪೋರ್ಟ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಮಾರ್ತಾ ಇದ್ದೀವಿ, ನಮ್ಮದು ಇಷ್ಟು ದೊಡ್ಡ ಕಂಪನಿ ಆಗಿದೆ, ನಮಗೆ ಹೂಡಿಕೆ ಮಾಡಿ ಅಂತ ಕೇಳಿದ್ರಂತೆ. ನಾನು ನೋಡಿಲ್ಲ ಆ ಎಪಿಸೋಡ್, ನೋಡ್ಬೇಕಂತ ಹುಡುಕಿ ಕೇಳಿದ್ರು. ಅದಾದ ಮೇಲೆ ಭಾರತದಿಂದ ಅಲ್ಲಿ ಇಂಪೋರ್ಟ್ ಮಾಡಿಸ್ಕೊಂಡು ಇಷ್ಟೆಲ್ಲ ವ್ಯವಹಾರ ಮಾಡ್ತಿದ್ದಾರೆ, ಭಾರತದಲ್ಲಿ ಇದ್ರದ್ದು ಈ ಮಖಾನಾದ ಬಿಸ್ನೆಸ್ಸು ಒಂದು ಸ್ಟ್ರೀಮ್ ಲೈನ್ ಆಗಿಲ್ಲ, ಆದ್ದರಿಂದ ಇದಕ್ಕೊಂದು ನಿಗಮ ರಚನೆ ಆಗಬೇಕು, ಬೋರ್ಡ್ ರಚನೆ ಆಗಬೇಕು ಅಂತ ಸಜೆಷನ್ ಕೊಟ್ಟಿದ್ದರು. ಅವರ ಸಜೆಷನ್ ಇಂಪ್ಲಿಮೆಂಟ್ ಆಯಿತು ಬಜೆಟ್ನಲ್ಲಿ. ನಿತಿನ್ ಕಾಮತ್, ಕನ್ನಡಿಗ, ಬೆಂಗಳೂರಿನವರು, ಝೆರೋದಾದ ಫೌಂಡರ್ದು. ವಿಪಕ್ಷಗಳು ಯಾಕೆ ಪಾಟ್ನಾದಲ್ಲೇ ಯಾಕಿರಬೇಕು ಅಂತ ಕೇಳಿದ್ರಂತೆ. ಕಾಂಗ್ರೆಸ್ನವ್ರು ಕೇಳಿದ್ರು, ಯಾಕೆ ಪಾಟ್ನಾನೇನಾ, ಬೇರೆ ಕಡೆ ಎಲ್ಲೂ ಮಾಡೋಕ್ಕಾಗ್ತಿರ್ಲಿಲ್ವಾ, ಅಲ್ಲೇ ಯಾಕೆ ಮಾಡ್ತೀರಿ ಅಂತ. ಅದಕ್ಕೆ ಇವತ್ತು ರವಿಶಂಕರ್ ಪ್ರಸಾದರು ಉದಾಹರಣೆ ಕೊಟ್ಟು 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 ಕಾಲೆಳೆದರು. ಅಂದರೆ ಯಾವ್ಯಾವ ಬೆಳೆ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅದರದ್ದು ಬೋರ್ಡ್ ಆಯಾ ಊರಿನಲ್ಲಿ ಬರುತ್ತೆ, ಆಯಾ ರಾಜ್ಯದಲ್ಲಿ ಬರುತ್ತೆ. ಉದಾಹರಣೆಗೆ ಕಾಫಿ ಬೋರ್ಡು ಎಲ್ಲಿರಬೇಕು, ಕರ್ನಾಟಕದಲ್ಲೇ ಇರಬೇಕು. ಅದು ಅತಿ ಹೆಚ್ಚು ಕಾಫಿ ಕರ್ನಾಟಕದಲ್ಲಿ ಬೆಳೀತಾರೆ. ರಬ್ಬರ್ ಮಂಡಳಿ ಎಲ್ಲಿರಬೇಕು, ಕೇರಳದಲ್ಲಿರಬೇಕು, ಅತಿ ಹೆಚ್ಚು ರಬ್ಬರ್ ಕೇರಳದಲ್ಲಿ ಬೆಳೀತಾರೆ. ಸ್ಪೈಸಸ್ಸು ಏನು ಮಸಾಲೆ ಮಂಡಳಿ ಎಲ್ಲಿರ್ಬೇಕು, ಅದು ಕೇರಳದಲ್ಲೇ ಇರಬೇಕು. ಹಾಗೆ ಹತ್ತಿ ಬೆಳೆಯನ್ನು ಸ್ಟ್ರೀಮ್ಲೈನ್ ಮಾಡೋದಕ್ಕೆ, ಪ್ರೋತ್ಸಾಹಿಸೋದಕ್ಕೆ ಎಲ್ಲಿರಬೇಕು, ಮಹಾರಾಷ್ಟ್ರದಲ್ಲಿರಬೇಕು, ಅತಿ ಹೆಚ್ಚು ಹತ್ತಿ ಬೆಳೀತಾರೆ. ಟೀ ಎಲ್ಲಿರಬೇಕು, ವೆಸ್ಟ್ ಬೆಂಗಾಲ್ನಲ್ಲಿ ಇರಬೇಕು, ಅತಿ ಹೆಚ್ಚು ಅಲ್ಲಿ ಬೆಳೀತಾರೆ. ಹಾಗೆ ಮಖಾನ ಬೋರ್ಡ್ ಬಿಹಾರದಲ್ಲೇ ಯಾಕಿರಬೇಕು ಅಂದರೆ ಅತಿ ಹೆಚ್ಚು ಮಖಾನ ಬೆಳೆಯೋದು ಬಿಹಾರದಲ್ಲಿ ಅಂತ ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ರು.